ಸ್ನೇಹಿತರೆ, ಈ ವಿಷಯವನ್ನು ಕೇಳಿ ಕಣ್ಣೀರು ಬರುವುದಂತೂ ನಿಜ. ಒಂದು ಗ್ರಾಮದಲ್ಲಿ ಬಡ ಮಹಿಳೆ 3 ಯುವತಿಯರು ಮದುವೆಗಿಂತ ಮುಂಚಿತವಾಗಿ ಗರ್ಭಿಣಿಯಾಗಿದ್ದರು. ಆ ಯುವತಿಯರಿಗೆ ಗರ್ಭಿಣಿ ಮಾಡಿದವರು ಯಾರು? ಈ ಬಗ್ಗೆ ಇಡೀ ಗ್ರಾಮದವರ ಚಿಂತೆಗೂ ಕಾರಣವಾಯಿತು. ಒಂದೇ ಮನೆಯ 3 ಯುವತಿಯರು ಒಂದೇ ಬಾರಿ ಗರ್ಭಿಣಿಯಾಗಿದ್ದಾದರೂ ಹೇಗೆ? ಈ ಹೃದಯ ವಿದ್ರೋಹಕ ವಿಚಾರವನ್ನು ನೀವುಗಳು ಕೇಳಿ ಹಾಗೂ ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಒಬ್ಬ ಬಡ ಮಹಿಳೆ ಹಾಗೂ ಬಹಳ ಸುಂದರ 5 ಯುವತಿಯರು ಇದ್ದರು. ಇವಳಿಗೆ ಗಂಡು ಮಕ್ಕಳು ಇರುವುದಿಲ್ಲ ಹಾಗೂ ಕುಟುಂಬದಲ್ಲಿ ಗಂಡು ದಿಕ್ಕು ಇರುವುದಿಲ್ಲ. ಈ ಯುವತಿಯರಲ್ಲಿ 5ನೇ ಯುವತಿ ಬಹಳ ಬುದ್ಧಿವಂತಳಾಗಿದ್ದಳು. ಇವಳಿಗೆ ಅತ್ಯುತ್ತಮ ಶಿಕ್ಷಣವನ್ನು ಸಹ ಕೊಡಿಸಿದ್ದಳು. ಆದರೆ 3 ಯುವತಿಯರಿಗೆ ನಾವು ಗರ್ಭಿಣಿಯರು ಹೇಗೆ ಆದವು ಎಂದು ತಿಳಿದಿರುವುದಿಲ್ಲ. ಈ ಕಥೆಯ ಮೂಲವೇ ಈ 3 ಯುವತಿಯರನ್ನು ಗರ್ಭಿಣಿ ಮಾಡಿದವರು ಯಾರು ಎಂಬುದು. ಒಮ್ಮೆ ರಾಜನು ರಾಜ್ಯವನ್ನು ಆಳ್ವಿಕೆ ಮಾಡುತ್ತಿದ್ದನು ಹಾಗೂ ರಾಜ್ಯ ಭಾರದ ಜೊತೆಗೆ ಸಭೆಯನ್ನು ಕರೆದು ಜನರ ಕಷ್ಟ ಸುಖಗಳನ್ನು ಆಲಿಸುತ್ತಿದ್ದ. ಹೀಗೆ ಒಮ್ಮೆ ದರ್ಬಾರ್ ಹಾಲಿನಲ್ಲಿ ರಾಜ್ಯದ ಸಮಸ್ಯೆಗಳನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ಒಬ್ಬ ಬಡ ಮಹಿಳೆ ಅಳುತ್ತಾ ರಾಜನ ಹತ್ತಿರ ಓಡಿ ಬಂದಳು. ಈ ಮಹಿಳೆಯ ಮುಖದಲ್ಲಿ ಬಹಳ ಭಯ, ಗಾಬರಿ ಛಾಯೆ ಇತ್ತು. ರಾಜ ಆ ಬಡ ಮಹಿಳೆಯ ಮುಖವನ್ನು ನೀಡುತ್ತಾ ಕೇಳಿದನು, ಅಮ್ಮ, ನಿಮ್ಮ ಸಮಸ್ಯೆಯಾದರೂ ಏನು? ಏಕೆ ಇಷ್ಟು ಗಾಬರಿಯಾಗಿದ್ದೀಯಾ ಎಂದು ಕೇಳುತ್ತಾ ಸಭೆಯ 4 ದಿಕ್ಕುಗಳನ್ನು ನೋಡುತ್ತಾನೆ. ಸಭೆಯು ಮೌನವಾಗಿತ್ತು. ಅಷ್ಟರಲ್ಲಿ ಒಬ್ಬ ಮಂತ್ರಿಯು ಸಿಟ್ಟಿನಿಂದ ಕೇಳುತ್ತಾನೆ, ಏಕೆ? ಏನು ಸಮಸ್ಯೆ ಹೇಳು? ಏಕೆ ಇಲ್ಲಿ ನೋಡುತ್ತೀಯಾ? ಏನು ಸಮಸ್ಯೆ ಹೇಳು ಎಂದು ಗಟ್ಟಿ ಧ್ವನಿಯಿಂದ ಕೇಳಿದ. ಆದರೆ ಮಹಿಳೆ ಅಳುತ್ತಾ ರಾಜನ ಹತ್ತಿರ ಹೇಳುತ್ತಾಳೆ, ಮಹಾರಾಜ, ನಮ್ಮನ್ನೆಲ್ಲ ಸಲಹುತ್ತಿರುವ ರಾಜನವರೇ, ಈ ಸಮಸ್ಯೆಯನ್ನು ಎಲ್ಲರ ಎದುರಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಇದು ಬಹಳ ಗಂಭೀರವಾದ ವಿಷಯ. ಆದುದರಿಂದ ಈ ವಿಷಯನ್ನು ತಮ್ಮ ಒಬ್ಬರಿಗೆ ಮಾತ್ರ ತಿಳಿಸಲು ಇಚ್ಛೆ ಪಡುತ್ತೇನೆ ಎಂದು ಹೇಳಿದಳು. ಹಾಗೂ ನನಗೆ 5 ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಇಲ್ಲ. ನಾನು ಮತ್ತು 5 ಹೆಣ್ಣು ಮಕ್ಕಳ ಮಾತ್ರ ವಾಸ ಮಾಡುತ್ತಿದ್ದೇವೆ. ನಾನು ಎಲ್ಲರ ಎದುರು ಈ ವಿಚಾರ ಹೇಳಿದರೆ ಮುಂದೊಂದು ದಿನ ಸಮಾಜದಲ್ಲಿ ನಮ್ಮ ಹೆಣ್ಣು ಮಕ್ಕಳು ತಲೆ ಎತ್ತಿ ನಡೆಯಲು ಸಾಧ್ಯವಿರುವುದಿಲ್ಲ. ಆದ್ದರಿಂದ ನನ್ನ ಸಮಸ್ಯೆಯನ್ನು ತಮ್ಮ ಒಬ್ಬರಿಗೆ ಮಾತ್ರ ತಿಳಿಸಲು ಇಚ್ಛೆ ಪಡುತ್ತೇನೆ ಎಂದು ತಿಳಿಸಿದಳು. ಆಗ ಮಹಾರಾಜನು ಹೇಳುತ್ತಾನೆ, ಈ ಸಭೆಗೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಹೊತ್ತು ಬಂದಿದ್ದಾರೆ. ನಿನ್ನ ಕಷ್ಟ ಇವರ ಕಷ್ಟಗಳಿಗಿಂತಲೂ ದೊಡ್ಡದಾ? ಎಲ್ಲರ ಮುಂದೆ ತನ್ನ ಸಮಸ್ಯೆಗಳನ್ನು ಹೇಳಲು ಯಾಕೆ ಇಷ್ಟು ಯೋಚನೆ ಮಾಡುತ್ತಿರುವೆ ಎಂದು ಹೇಳುತ್ತಾ, ನಿನ್ನ ಸಮಸ್ಯೆಯನ್ನು ನನ್ನ ಮುಂದೆ ಹೇಳು. ಈ ಎಲ್ಲಾ ಜನರು ನನ್ನ ಜನರೇ, ನಂಬಿಕಸ್ಥ ಜನರು ಎಂದು ಹೇಳಿದ. ಆದರೆ ಆ ಬಡ ಮಹಿಳೆ ಅಳುತ್ತಾ ಹೇಳಿದಳು, ಇಲ್ಲ ಮಹಾರಾಜರೇ, ನಂಬಿಕೆ ವಿಷಯ ಅಲ್ಲ. ಆದರೂ ಸಹ ನಾನು ತಮ್ಮ ಒಬ್ಬರ ಹತ್ತಿರ ಮಾತ್ರ ಮಾತನಾಡುವೆ ಎಂದು ಮನವಿ ಮಾಡಿದಳು. ಆಗ ಮಹಾರಾಜ ತನ್ನ ಸಿಂಹಾಸನದಿಂದ ಎದ್ದು ತನ್ನ ಸಹಾಯಕರಿಗೆ ತಿಳಿಸಿದರು, ಈ ಮಹಿಳೆಯನ್ನು ನನ್ನ ಕೋಣೆಗೆ ಕರೆ ತನ್ನಿ ಎಂದು ಆದೇಶಿಸಿದರು. ಆಗ ಮಹಾರಾಜನ ಸೇವಕರು ಆ ಮಹಿಳೆಯನ್ನು ಮಹಾರಾಜನ ಕೋಣೆಗೆ ಕರೆತಂದರು. ಆ ಮಹಿಳೆ ಕೊನೆಗೆ ಬರುತ್ತಲೇ ಆಗ ಮಹಾರಾಜನು ಕೇಳಿದನು, ಅಮ್ಮ, ಹೇಳಿ, ತಮ್ಮ ಸಮಸ್ಯೆಯಾದರೂ ಏನು? ಯಾವ ಕಾರಣಕ್ಕಾಗಿ ತಾವು ತುಂಬಾ ನೋವಿನಿಂದ ಇರುವಿರಿ? ನಿಮ್ಮನ್ನು ನೋಡಿದರೆ ನನ್ನ ಹೃದಯ ಸಹ ತಳಮಳಗೊಳ್ಳುತ್ತಿದೆ. ಅಂತಹ ಸಮಸ್ಯೆಯನ್ನು ಹೇಳಲು ಒಬ್ಬನಿಗೆ ಹೇಳಲು ಬಯಸಿರುವಿರಿ? ನನ್ನ ಸಾಮ್ರಾಜ್ಯದಲ್ಲಿ, ಅದರಲ್ಲೂ ನನ್ನ ಆಳ್ವಿಕೆಯಲ್ಲಿ ಇಷ್ಟು ನೋವು ಹೊಂದಿರುವವರನ್ನು ನೋಡಿಯೇ ಇಲ್ಲ. ನೀವು ಮಾತ್ರ ಏಕೆ ಇಷ್ಟು ನೋವಿನಲ್ಲಿ ಇರುವಿರಿ? ಹೇಳಿ, ನಿನ್ನ ಸಮಸ್ಯೆ ಏನು ಹೇಳು? ಆಗ ಮಹಿಳೆ ಅಳುತ್ತಾ ಮಹಾರಾಜನಿಗೆ ಹೇಳುತ್ತಾಳೆ, ಮಹಾರಾಜರೇ, ನನ್ನ ನಮಸ್ಕಾರಗಳು. ನಾನು ಒಬ್ಬ ಬಡ ಮಹಿಳೆಯಾಗಿದ್ದೇನೆ. ನನ್ನ ಗಂಡ ಮರಣ ಹೊಂದಿದ್ದಾನೆ. ನನಗೆ 5 ಹೆಣ್ಣು ಮಕ್ಕಳಿದ್ದಾರೆ. ನಾನು ಶ್ರೀಮಂತ ಮನೆಗಳಿಗೆ ಹೋಗಿ ಕೆಲಸ ಮಾಡಿ ನನ್ನ ಕುಟುಂಬದ ನಿರ್ವಹಣೆ ಮಾಡುತ್ತಿದ್ದೇನೆ. ಹಾಗೂ ಶ್ರೀಮಂತ ಮನೆಯಲ್ಲಿ ಮುಸುರೆ ತೊಳೆದು ಬಟ್ಟೆಗಳನ್ನು ಸಹ ತೊಳೆಯುತ್ತೇನೆ. ಮತ್ತು ಶ್ರೀಮಂತರ ಮನೆಯಲ್ಲಿ ಉಳಿದ ಊಟವನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತೇನೆ. ಈ ರೀತಿಯ ಕೆಲಸಗಳ ಪರಿಶ್ರಮದಿಂದ ಬಂದಂತಹ ಹಣದಿಂದಲೇ ಜೀವನ ನಡೆಸುತ್ತಿದ್ದೇನೆ. ಇಷ್ಟು ಬಡತನದಿಂದ ಜೀವನ ನಡೆಸುತ್ತಿದ್ದರೂ ಸಹ ನಾನು ನನ್ನ ಹೆಣ್ಣು ಮಕ್ಕಳನ್ನು ಯಾರ ಮನೆ ಕೆಲಸಕ್ಕೂ ಸಹ ಕಳುಹಿಸಿಲ್ಲ. ಮನೆಯನ್ನು ಬಿಟ್ಟು ಹೊರಗಡೆ ಸಹ ಹೋಗಲು ಎದುರುತ್ತಾರೆ. ಆ ರೀತಿ ಬೆಳೆಸಿದ್ದೇನೆ. ನನ್ನ ಹೆಣ್ಣು ಮಕ್ಕಳು ಮನೆ ಹೊರಗಡೆ ಹೋಗಬೇಕಾದರೆ ತಲೆಯನ್ನು ಬಗ್ಗಿಸಿಕೊಂಡು ಹೋಗುತ್ತಾರೆ. ಯಾರ ಮುಖವನ್ನು ಸಹ ನೋಡುವುದಿಲ್ಲ. ಅಷ್ಟು ಚೆನ್ನಾಗಿ ಸಾಕಿದ್ದೇನೆ. ಆದರೆ ನನ್ನ ದೊಡ್ಡ ಮಗಳ ಆರೋಗ್ಯ ಚೆನ್ನಾಗಿ ಇದ್ದಿಲ್ಲ. ಅವಳನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿದ್ದಾಗ ಡಾಕ್ಟರ್ ಅವಳನ್ನು ಪರೀಕ್ಷೆ ಮಾಡಿದರು. ಆಗ ಡಾಕ್ಟರ್ ಹೇಳುತ್ತಾರೆ, ನಿನ್ನ ಮಗಳು ಈಗ ಗರ್ಭಿಣಿಯಾಗಿದ್ದಾಳೆ. ಆದ್ದರಿಂದಲೇ ಸುಸ್ತು ಮತ್ತು ವಾಂತಿ ರೀತಿ ಆಗುತ್ತಿರುವುದು. ಮತ್ತೇನು ಸಮಸ್ಯೆ ಇಲ್ಲ ಎಂದು ತಿಳಿಸಿದರು. ಆಗ ಮಗಳನ್ನು ಮನೆಗೆ ಕರೆದುಕೊಂಡು ಬಂದು ಕೇಳಿದೆ, ಹೇಳು, ನಿನ್ನನ್ನು ಅಷ್ಟು ಚೆನ್ನಾಗಿ ಬೆಳೆಸಿದ್ದನಲ್ಲ, ಆದರೆ ಈಗ ಗರ್ಭಿಣಿ. ಇದಕ್ಕೆ ಕಾರಣ ಯಾರು ಕಾರಣ ಹೇಳು ಎಂದು ಮಗಳನ್ನು ಚೆನ್ನಾಗಿ ಹೊಡೆದಳು. ಆದರೆ ಮಗಳು ಅಳುತ್ತಾ ತನ್ನ ತಾಯಿಗೆ 2 ಕೈಗಳನ್ನು ಮುಗಿದು ಹೇಳುತ್ತಾಳೆ, ಅಮ್ಮ, ಈ ಮಗುವಿಗೆ ಕಾರಣ ಯಾರು ಎಂದು ನನಗೆ ಗೊತ್ತಿಲ್ಲ. ಎಲ್ಲಾ ದೇವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಈ ಮಗುವಿಗೆ ಕಾರಣ ಯಾರು ಎಂದು ನನಗೆ ಗೊತ್ತಿಲ್ಲ ಎಂದು ಪರಿಪರಿಯಾಗಿ ಮಗಳು ಬೇಡಿಕೊಳ್ಳುತ್ತಾ, ಅಮ್ಮ, ನಾನು ಇದುವರೆಗೂ ಯಾರ ಹತ್ತಿರ ಮಾತನಾಡಿಲ್ಲ. ನನ್ನ ಜೊತೆಗೆ ಇಲ್ಲದೆ ಯಾರ ಮನೆಯ ಹತ್ತಿರಕ್ಕೂ ಹೋಗಿಲ್ಲ. ಜೊತೆಯಲ್ಲಿ ಇದ್ದರೆ ಮಾತ್ರ ನಾನು ಹೊರಗಡೆ ಹೋಗಿದ್ದೇನೆ. ಒಂಟಿಯಾಗಿ ಎಲ್ಲಿಗೂ ಹೋಗಿಲ್ಲ. ಯಾರನ್ನೂ ಸಹ ಕಣ್ಣು ಎತ್ತಿ ನೋಡಿಲ್ಲ ಎಂದು ಅಳುತ್ತಾ ಹೇಳುತ್ತಾಳೆ. ಆ ಬಡ ಮಹಿಳೆ ಮಹಾರಾಜನಿಗೆ ಹೇಳುತ್ತಾಳೆ, ಹಾಗೂ ನನ್ನ ಮಗಳು ನನಗೆ ಎಂದಿಗೂ ಸುಳ್ಳು ಹೇಳುವುದಿಲ್ಲ, ಇಂದಿಗೂ ಸುಳ್ಳು ಹೇಳಿಲ್ಲ ಎಂದು ಭಾವಿಸುತ್ತೇನೆ.
ನಾನು ಅವಳನ್ನು ನಂಬುತ್ತೇನೆ, ಅವಳ ಮಾತನ್ನು ನಾನು ನಂಬಿದೆ ಹಾಗೂ 9 ತಿಂಗಳ ನಂತರ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆ ಮಗುವನ್ನು ನಾನು ಸಹ ಸಾಕುತ್ತಿದ್ದೆ. ಆದರೆ 2 ತಿಂಗಳ ನಂತರ ನನ್ನ 2ನೇ ಮಗಳು ಸಹ ಆರೋಗ್ಯ ಸರಿಯಿಲ್ಲದೆ ತಲೆ ತಿರುಗಿ ಬಿದ್ದಳು. ಅವಳನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ಚೆಕಪ್ ಮಾಡಿಸಿದೆ. ಚೆಕಪ್ ಮಾಡಿದ ಡಾಕ್ಟರ್ ಬಂದು ಹೇಳಿದಳು, ಈ ಯುವತಿ ಸಹ ಗರ್ಭಿಣಿಯಾಗಿದ್ದಾಳೆ ಎಂದು ಹೇಳಿದರು. ಡಾಕ್ಟರ್ ಹೇಳಿದ ಮಾತನ್ನು ಕೇಳಿ ನನ್ನ ಹೃದಯ ಹೊಡೆದು ಹೋಯಿತು. ಹಾಗೂ ನಾನು ಯೋಚನೆ ಮಾಡಿದೆ, ನನ್ನ ಮನೆಯಲ್ಲಿ ಯಾವ ಗಂಡಿಸಿಗೂ ಜಾಗ ಇಲ್ಲ, ಯಾರೂ ಬರುವುದೂ ಇಲ್ಲ, ಇದನ್ನೆಲ್ಲ ಯಾರು ಮಾಡುತ್ತಿರುವುದು? ನನ್ನ ಮೊದಲ ಮಗಳು ಸಹ ಗರ್ಭಿಣಿಯಾದಳು, 2ನೇ ಮಗಳು ಸಹ ಗರ್ಭಿಣಿ ಎಂದು ಬಹಳ ಆಲೋಚನೆ ಮಾಡಲು ಶುರು ಮಾಡಿದಳು. ಏ ದೇವರೇ, ಈ ರೀತಿಯ ಅಲ್ಕ ಕೆಲಸ ಮಾಡುತ್ತಿರುವುದು ಯಾರು? ನನ್ನ ಮಕ್ಕಳ ಮನಸ್ಸು ಕೆಡಿಸಿ ಈ ರೀತಿ ಮಾಡುತ್ತಿರುವುದಾದರೂ ಯಾರು? ಎಂದು ಯೋಚನೆ ಮಾಡುತ್ತಾ ಮನೆಗೆ ಬಂದಳು. ಆಗ 3ನೇ ಮಗಳು ಸಹ ಆರೋಗ್ಯ ಹದಗೆಡುತ್ತಾ ಬಂದಿತು. ಆಕೆಯನ್ನು ಡಾಕ್ಟರ್ ಚೆಕಪ್ ಮಾಡಿಸಿದಾಗ ಅವಳು ಸಹ ಗರ್ಭಿಣಿಯಾಗಿದ್ದಳು. ಈ ಸುದ್ದಿ ತಿಳಿದ ತಾಯಿಯು ತಲೆ ತಿರುಗಿ ಬಿದ್ದಳು. ನಂತರ ಎಚ್ಚರವಾಯಿತು. ನಾನು ಬಹಳ ಆಲೋಚಿಸಿದೆ. ಹಾಗೂ ನಾನು ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಇದ್ದೆ. ರಾತ್ರಿ ಬೆಳಗ್ಗೆ ಮಲಗದೆ ಎಚ್ಚರವಾಗಿ ಮನೆಯನ್ನು ಮಕ್ಕಳನ್ನು ಗಮನಿಸುತ್ತಾ ಇದ್ದೆ. ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯದೆ ಹೋಗಿದೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಮಹಾರಾಜ ಒಮ್ಮೆಲೆ ತಬ್ಬಿಬ್ಬಾದ. ಎಂತಹ ಸಂದಿಗ್ಧ ಪರಿಸ್ಥಿತಿ ಎಂದು ಯೋಚಿಸುತ್ತಿದ್ದ. ಬಡ ಮಹಿಳೆ ಮಹಾರಾಜನ ಕಾಲನ್ನು ಹಿಡಿದು ರೋದಿಸುತ್ತಾ, ಮಹಾರಾಜರೇ, ಪ್ರಜಾಪಾಲಕನೇ, ನನ್ನ ಪ್ರೀತಿಯ ಮಕ್ಕಳಿಗೆ ಈ ರೀತಿಯ ಪರಿಸ್ಥಿತಿ ತಂದಂತಹ ವ್ಯಕ್ತಿಯನ್ನು ಶಿಕ್ಷಿಸು. ನನ್ನ ಮಗಳಿಗೆ ಅನ್ಯಾಯ ಮಾಡಿದ ವ್ಯಕ್ತಿಯನ್ನು ಹಿಡಿಯಿರಿ, ಹುಡುಕುವುದಕ್ಕೆ ಸಹಾಯ ಮಾಡಿ. ಆ ವ್ಯಕ್ತಿ ಯಾವಾಗ ಮನೆಗೆ ಬರುತ್ತಾನೆ ಎಂದು ಗೊತ್ತಾಗುತ್ತಿಲ್ಲ. ಮನೆಯನ್ನು ಸುಭದ್ರವಾಗಿ ಬಾಗಿಲು ಹಾಕಿದ್ದರೂ ಸಹ ಹೇಗೆ ಬರುತ್ತಿದ್ದಾನೋ ಗೊತ್ತಿಲ್ಲ. ನಮ್ಮ ಜೀವನವನ್ನೇ ಹಾಳು ಮಾಡಿ ಬಿಟ್ಟಿದ್ದಾನೆ. ಮಹಾರಾಜ ಇವಳ ಎಲ್ಲಾ ಕಥೆಯನ್ನು ಕೇಳಿ ಹೇಳುತ್ತಾನೆ, ಅಮ್ಮ, ನೀನು ಈ 3ನೇ ಮಗಳಿಗೆ ಈ ರೀತಿ ಆಗಲು ನೀನು ಸಹ ಕಾರಣ. ಏಕೆಂದರೆ ಮೊದಲನೇ ಮಗಳಿಗೆ ಈ ರೀತಿ ಅನ್ಯಾಯವಾದ ಕೂಡಲೇ ಬಂದು ಹೇಳಬೇಕಿತ್ತು ಹಾಗೂ ಇದಕ್ಕೆ ನ್ಯಾಯ ಪಡೆಯಬೇಕಿತ್ತು. ಇಷ್ಟೂ ತಡ ಮಾಡಿದ್ದೀಯಾ? ಛೇ, ನಿಮ್ಮಂತಹ ಬಡ ಕುಟುಂಬಗಳಿಗೆ ಅನ್ಯಾಯ ಮಾಡುವವರು ಹೆಚ್ಚಾಗಿದ್ದಾರೆ. ಎದುರಿಕೆ ಎಂಬುದು ಮರೀಚಿಕೆಯಾಗಿದೆ. ನೀವು ಹೆದರದೆ ಇಲ್ಲಿಗೆ ಬಂದು ನ್ಯಾಯ ಪಡೆಯಬೇಕಿತ್ತು ಎಂದು ಹೇಳಿದ. ಆಗ ಮಹಿಳೆ ಹೇಳುತ್ತಾಳೆ, ಹೌದು ಮಹಾರಾಜರೇ, ನಾನು ಮೊದಲೇ ಇಲ್ಲಿಗೆ ಬಂದು ನಮ್ಮ ಕುಟುಂಬಕ್ಕೆ ಆದಂತಹ ಅನ್ಯಾಯವನ್ನು ನಿಮ್ಮ ಹತ್ತಿರ ಹೇಳಬೇಕಿತ್ತು. ಅಂದೇ ನ್ಯಾಯ ಪಡೆದಿದ್ದರೆ ನಮ್ಮ ಕುಟುಂಬಕ್ಕೆ ಇಷ್ಟೊಂದು ಅನ್ಯಾಯವಾಗುತ್ತಿರಲಿಲ್ಲ ಎಂದು ರೋದಿಸುತ್ತಿದ್ದಳು. ಹಾಗೂ ಆಗಿದ್ದು ಆಗಿದೆ. ನನ್ನ ಪುತ್ರಿಯರ ಈ ರೀತಿ ಆಗುವುದಕ್ಕೆ ಕಾರಣ ಯಾರು ಎಂಬುದು ತಿಳಿಯಬೇಕು ಎಂದು ಪ್ರಾರ್ಥಿಸಿದಳು. ಹೃದಯವಂತ ಹಾಗೂ ಬುದ್ಧಿವಂತನಾಗಿದ್ದ ಮಹಾರಾಜ ಹೇಳಿದ, ಅಮ್ಮ, ನೀನು ಮನೆಗೆ ಹೋಗು. ಈ ನಿನ್ನ ಸಮಸ್ಯೆ ನಿನ್ನದಲ್ಲಿ, ಈ ಸಮಸ್ಯೆ ನನ್ನದು. ನೀನು ಚಿಂತಿಸಬೇಡ. ನನ್ನ ಸಾಮ್ರಾಜ್ಯದಲ್ಲಿ ಇಷ್ಟು ದುಃಖಿತರಾಗಿ ನೋಡಲು ನನ್ನ ಕೈಲಿ ಸಾಧ್ಯವಿಲ್ಲ. ನಿಮ್ಮಂತಹ ಕುಟುಂಬಕ್ಕೆ ಇಷ್ಟು ಅನ್ಯಾಯವಾಗಿದೆ ಎಂದರೆ ನಾನು ಮಹಾರಾಜನಾಗಿರಲು ಯೋಗ್ಯನಲ್ಲ. ನನಗೂ ಅಂತಃಕರಣ ಇದೆ. ಹೋಗು, ನೀನು ಮನೆಗೆ ಹೋಗು, ಚಿಂತಿಸಬೇಡ, ಹೋಗು ಎಂದು ಹೇಳಿದ. ಬಡ ಮಹಿಳೆ ನಡುಗುತ್ತಾ ಅರಮನೆಯಿಂದ ಹೊರಟು ತನ್ನ ಮನೆಗೆ ಬಂದಳು. ಹಾಗೂ ಮಹಾರಾಜ ಮತ್ತೆ ದರ್ಬಾರ್ ಹಾಲ್ಗೆ ಬಂದು ಇತರೆ ಎಲ್ಲಾ ಪ್ರಜೆಗಳ ಸಮಸ್ಯೆಗಳನ್ನು ಕೇಳುತ್ತಿದ್ದ. ಆದರೆ ಮಹಾರಾಜನ ಎಲ್ಲಾ ಯೋಚನೆ ಆ ಮಹಿಳೆಯದ್ದೇ ಆಗಿತ್ತು. ಬಹಳ ಚಿಂತಿಸುತ್ತಿದ್ದ. ಆ ಮಹಿಳೆಗೆ ಸಹಾಯ ಮಾಡಲೇಬೇಕು. ಹೇಗೆ ಸಹಾಯ ಮಾಡಲಿ ಎಂಬುದನ್ನು ಯೋಚಿಸುತ್ತಿದ್ದ. ಮಹಾರಾಜ ಇನ್ನೂ ಹೆಚ್ಚು ಯೋಚಿಸಿದೆ. ಮಹಾಮಂತ್ರಿಯನ್ನು ಕರೆದನು. ಮಹಾಮಂತ್ರಿ ಬರುತ್ತಾ ಮಹಾರಾಜನ ಮುಖವನ್ನು ನೋಡುತ್ತಾ, ಏಕೆ ಮಹಾರಾಜ ಬಹಳ ಚಿಂತಿತವಾಗಿದ್ದೀರಿ ಎಂದು ಕೇಳಿದ. ಆ ಬಡ ಮಹಿಳೆಯ ಬಗ್ಗೆ ಏಕೆ ಇಷ್ಟು ಚಿಂತಿಸುತ್ತಿದ್ದೀರಾ ಎಂದು ಕೇಳಿದ. ಆಗ ಮಹಾರಾಜನು ಹೇಳುತ್ತಾನೆ, ನಾನು ಇಷ್ಟು ರಾಜ್ಯದ ಆಳ್ವಿಕೆಯಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ನಾನು ಪರಿಹರಿಸಿದ್ದೇನೆ ಹಾಗೂ ಸಮಸ್ಯೆಗಳನ್ನು ಸಹ ಕೇಳಿದ್ದೇನೆ. ಆದರೆ ಇದು ವಿಚಿತ್ರ ಸಮಸ್ಯೆ. ನಾನು ಆ ಮಹಿಳೆಗೆ ನ್ಯಾಯ ಕೊಡಬೇಕು. ತಪ್ಪು ಮಾಡಿದ ಆ ವ್ಯಕ್ತಿಯನ್ನು ನಾನು ಶಿಕ್ಷಿಸಲೇಬೇಕು ಎಂದು ಹೇಳಿದ. ಮಹಾಮಂತ್ರಿ ಕೇಳಿದ. ಹೇಳಿ ಮಹಾರಾಜರೇ, ಏನು ಸಮಸ್ಯೆ, ಏನು ಹೇಳಿ ಎಂದಾಗ ಮಹಾರಾಜನು ಹೇಳುತ್ತಾನೆ, ನಮ್ಮ ಸಾಮ್ರಾಜ್ಯದ ಪಟ್ಟಣದಲ್ಲಿ ಒಂದು ಸಣ್ಣ ಕುಟುಂಬವಿದೆ. ಆ ಕುಟುಂಬದಲ್ಲಿ ಒಬ್ಬ ಬಡ ಮಹಿಳೆ ಮತ್ತು 5 ಪುತ್ರಿಯರು ಇದ್ದಾರೆ. ಅವರಿಗೆ ಯಾರೋ ಒಬ್ಬ ಪುಡಾರಿ ಬಹಳ ತೊಂದರೆ ಕೊಡುತ್ತಿದ್ದಾನೆ. ಬಡವರು, ಗಂಡು ದಿಕ್ಕು ಇಲ್ಲದವರಿಗೆ ಈ ರೀತಿಯಾಗಿ ತೊಂದರೆ ಕೊಡುವುದನ್ನು ನಾನು ಸಹಿಸಲಾರೆ. ಆದರೆ ಕುಟುಂಬದ ಮದುವೆಯಾಗದ 3 ಪುತ್ರಿಯರಿಗೆ ಗರ್ಭಿಣಿ ಮಾಡಿದ್ದಾನೆ. ಇದರಿಂದ ಉಳಿದ ಇನ್ನೂ 2 ಪುತ್ರಿಯರಿಗೂ ಸಹ ಸಮಸ್ಯೆ ಉಂಟಾಗಲಿದೆ. ಆದ್ದರಿಂದ ಕೂಡಲೇ ಆ ಬಡ ಮಹಿಳೆಯ ಮನೆ ಎಲ್ಲಿ ಬರುತ್ತದೆ ಎಂದು ಹೇಗೆ ತಿಳಿಯುವುದು? ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದು ಎಂದು ಮಹಾಮಂತ್ರಿಗಳನ್ನು ಕೇಳುತ್ತಾನೆ. ಮಹಾಮಂತ್ರಿ ಯೋಚಿಸಿ ಹೇಳುತ್ತಾನೆ, ಮಹಾರಾಜರೇ, ನನ್ನ ಮನಸ್ಸಿನಲ್ಲಿ ಒಂದು ವಿಚಾರವಿದೆ. ಅನುಮತಿಸಿದರೆ ನಾನು ಹೇಳುವೆ. ಪ್ರತಿ ಗೋಡೆಗಳಲ್ಲಿ ಕಿವಿಗಳಿಗೆ, ಆದ್ದರಿಂದ ತಮ್ಮ ಕಿವಿಯಲ್ಲಿ ಮಾತ್ರ ಈ ವಿಚಾರ ಹೇಳಲು ಇಚ್ಛಿಸುವೆ ಎಂದು ಎಲ್ಲಾ ವಿಚಾರ ತಿಳಿಸಿ ಅಪ್ಪಣೆ ಪಡೆಯುತ್ತಾನೆ. ಮಹಾಮಂತ್ರಿಯು ಒಂದು ದಿನ ಒಂದು ಮೇಕೆಯನ್ನು ಹಿಡಿದುಕೊಂಡು ಬಡ ಮಹಿಳೆಯ ಮನೆಯ ಹತ್ತಿರ ಹೋಗುತ್ತಾನೆ. ಆಗಾಗಲೇ ರಾತ್ರಿ 9 ಗಂಟೆಯಾಗಿತ್ತು. ಮನೆಯಲ್ಲಿ ಇದ್ದ ಬಡ ಮಹಿಳೆಯು ಆ ವ್ಯಕ್ತಿಯನ್ನು ನೋಡಿಯೇ, ಇಷ್ಟು ರಾತ್ರಿಯಲ್ಲಿ ನೀನು ಇಲ್ಲಿ ಏನು ಮಾಡುತ್ತಿರುವೆ ಎಂದಾಗ ಮಹಾಮಂತ್ರಿ ಹೇಳುತ್ತಾನೆ, ತಾಯಿ, ನೀನು ನಮ್ಮ ಮಹಾರಾಜರ ಹತ್ತಿರ ಬಂದು ನಿನ್ನ ಸಮಸ್ಯೆಯನ್ನು ಹೇಳಿದ್ದೀಯಾ ಅಲ್ಲವೇ? ಇದರಿಂದ ನಮ್ಮ ಮಹಾರಾಜ ತುಂಬಾ ಚಿಂತಾಕ್ರಾಂತರಾಗಿದ್ದಾರೆ ಎಂದಾಗ ಬಡ ಮಹಿಳೆ ಕೇಳುತ್ತಾಳೆ, ನಿನ್ನ ಕೈಯಲ್ಲಿ ಒಂದು ಮೇಕೆಯನ್ನು ತಂದಿದ್ದೀಯಾ ಅಲ್ಲವೇ? ಇದರಿಂದ ಏನು ಮಾಡುತ್ತೀಯಾ?
ಮಹಾಮಂತ್ರಿ ಹೇಳುತ್ತಾನೆ, ಮೊದಲು ಮನೆಯ ಒಳಕ್ಕೆ ಬರಲು ಬಿಡಿ, ನಂತರ ಹೇಳುತ್ತೇನೆ ಏನು ಮಾಡುತ್ತೇನೆ ಎಂದು. ಮನೆ ಒಳಕ್ಕೆ ಬಂದು ಹೇಳುತ್ತಾನೆ, ನಾನು ಇವತ್ತು ಈ ಮೇಕೆಯ ಮಾಂಸದಿಂದ ಅಡುಗೆ ತಯಾರಿಸಿ ಎಲ್ಲರಿಗೂ ಬಡಿಸುತ್ತೇನೆ. ನೀನು ಏನು ಹೇಳಬೇಡ, ಸುಮ್ಮನೆ ನೋಡುತ್ತಿರು. ಏಕೆ ಏನು ಅಂತ ಕೇಳಬೇಡ, ನಾನು ಆ ಕಳ್ಳನನ್ನು ಹಿಡಿಯುತ್ತೇನೆ. ನೀವುಗಳು ಸುಮ್ಮನೆ ಮಲಗಿರಿ ಅಷ್ಟೇ, ಇದರಿಂದ ಕಳ್ಳ ಯಾರು ಎಂದು ತಿಳಿಯುತ್ತೆ ಎಂದು ಮೇಕೆಯನ್ನು ಹಿಡಿದುಕೊಂಡು ಮನೆಯ ಒಳಗಡೆ ಹೋದನು. ನಂತರ ಆ ಮೇಕೆಯನ್ನು ಒಂದು ಮೂಲೆಯಲ್ಲಿ ಕಟ್ಟಿಹಾಕಿದನು. ನಂತರ ಹೇಳಿದನು, ಎಲ್ಲರೂ ಆರಾಮಾಗಿ ಮಲಗಿರಿ, ಯಾವುದೇ ತೊಂದರೆ ಬೇಡ, ಬೆಳಗ್ಗೆಯೊಳಗೆ ಎಲ್ಲವೂ ಸರಿಯಾಗುತ್ತೆ ಎಂದು ಹೇಳಿ ಹೊರಹೋಗುತ್ತಾನೆ. ನಂತರ ಇಬ್ಬರು ಸೈನಿಕರನ್ನು ಕರೆದು ಹೇಳುತ್ತಾನೆ, ನೀವುಗಳು ಈ ಮನೆಯ ಹೊರಗಡೆ ಕಾಯುತ್ತಿರಿ, ಇಲ್ಲಿ ಏನು ನಡೆಯುತ್ತೆ ಎಂಬುದನ್ನು ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳಿ. ಮನೆಯಲ್ಲಿ ಏನಾದರೂ ಶಬ್ದ ಬಂದಲ್ಲಿ ಕೂಡಲೇ ಪರಿಶೀಲಿಸಿ ಎಂದು ಹೇಳಿ ಅರಮನೆಯ ಹತ್ತಿರ ಹೋಗುತ್ತಾನೆ. ಮಹಾರಾಜ ಬಹಳ ಯೋಚಿಸುತ್ತಾ ಇದ್ದ. ಮಹಾಮಂತ್ರಿ ಹೋದಡನೆ ಮಹಾರಾಜ ಕೇಳಿದ, ಅಲ್ಲಿ ಏನಾಯಿತು, ಏನಾದರೂ ತಿಳಿಯಿತೆ ಎಂದು. ಹಾಗೂ ಅಲ್ಲಿಗೆ ಮೇಕೆಯನ್ನು ತೆಗೆದುಕೊಂಡು ಹೋಗಿದ್ದೆ ಅಲ್ಲವೇ, ಏಕೆ ಏನಾದರೂ ತಿಳಿಯಿತೆ ಇಲ್ಲವೇ ಎಂದಾಗ ಮಹಾಮಂತ್ರಿ ಹೇಳುತ್ತಾನೆ, ಮಹಾರಾಜ ನೀವು ಆರಾಮಾಗಿ ಮಲಗಿರಿ, ಚಿಂತಿಸಬೇಡಿ, ನಾನು ಅಲ್ಲಿ ಮೇಕೆಯನ್ನು ತೆಗೆದುಕೊಂಡು ಹೋಗಿರುವುದು ನಿಜ ಹಾಗೂ ಎಲ್ಲಾ ವ್ಯವಸ್ಥೆಯನ್ನು ಮಾಡಿ ಬಂದಿದ್ದೇನೆ ಎಂದನು. ಆಗ ಮಹಾರಾಜ ಹೇಳಿದನು, ನಾನು ಹೇಗೆ ಸಮಾಧಾನದಿಂದ ಮಲಗಬೇಕು ಹೇಳು, ಅಲ್ಲಿ ಅವರು ಕಷ್ಟ ಅನುಭವಿಸುತ್ತಿರುತ್ತಾರೆ, ನಾನು ಹೇಗೆ ಮಲಗಬೇಕು? ನನಗೆ ಆ ಮೋಸಗಾರನನ್ನು ಹಿಡಿದು ಶಿಕ್ಷೆ ಕೊಡುವವರೆಗೆ ನನಗೆ ನಿದ್ದೆ ಬರುವುದಿಲ್ಲ ಎಂದು ಹೇಳಿದನ. ಮಹಾಮಂತ್ರಿ ಹೇಳುತ್ತಾನೆ, ಆ ಬಡ ಮಹಿಳೆಯ ಮನೆ ಅಕ್ಕಪಕ್ಕ ರಸ್ತೆಗಳು ಇದ್ದಾವೆ, ಯಾವ ರಸ್ತೆಯಲ್ಲಿ ಆ ಕಳ್ಳ ಬರುತ್ತಾನೋ ತಿಳಿದಿಲ್ಲ, ಆದರೆ ಆ ಮನೆಗೆ ಆ ಕಳ್ಳ ಬಂದೇ ಬರುವನು. ಆಗ ಮನೆಯಲ್ಲಿ ಕಟ್ಟಿರುವ ಮೇಕೆ ಹೊಸ ವ್ಯಕ್ತಿಯನ್ನು ನೋಡಿ ಹರಚಿಕೊಳ್ಳುತ್ತೆ. ಆಗ ಅದು ಮಧ್ಯರಾತ್ರಿಯಾಗಿರಬಹುದು, ಆಗ ಎಲ್ಲಾ ಜನರು ಮಲಗಿಕೊಂಡಿರುತ್ತಾರೆ, ಪ್ರಕೃತಿ ನಿಶ್ಶಬ್ದವಾಗಿರುತ್ತದೆ. ಆಗ ಮೇಕೆಯ ಹರಚಾಟ ದೂರದವರೆಗೆ ಕೇಳಿಸುತ್ತೆ. ಆಗ ನಾನು ನೇಮಿಸಿರುವ ಸೈನಿಕರು ಸುಮ್ಮನಿರುತ್ತಾರೆಯೇ, ಅಲ್ಲಿಗೆ ಬಂದು ಅಲರ್ಟ್ ಆಗುತ್ತಾರೆ. ಇದೇ ನನ್ನ ಉಪಾಯ, ಮನೆಯಲ್ಲಿ ಕಟ್ಟಿ ಹಾಕಿರುವ ಮೇಕೆ ಹೊಸ ವ್ಯಕ್ತಿಯನ್ನು ನೋಡಿ ಹರಚುತ್ತೆ, ಆಗ ಎಲ್ಲರೂ ಎಚ್ಚರಗೊಳ್ಳಬಹುದು ಎಂದು ತಿಳಿಸಿದನು. ಅದರಂತೆ ಎಲ್ಲರೂ ಮಲಗಿಕೊಳ್ಳುತ್ತಾರೆ. ಮಧ್ಯರಾತ್ರಿಯಾಗುತ್ತೆ. ಇದ್ದಕ್ಕಿದ್ದಂತೆ ಮನೆಯಲ್ಲಿ ಕಟ್ಟಿ ಹಾಕಿರುವ ಮೇಕೆ ಕೂಗಲು ಪ್ರಾರಂಭಿಸುತ್ತೆ. ಹತ್ತಿರದಲ್ಲಿಯೇ ಇದ್ದ ಸೈನಿಕರು ಓಡಿ ಓಡಿ ಮನೆಯ ಸುತ್ತಲೂ ಆವರಿಸುತ್ತಾರೆ. ಹಾಗೂ ಮನೆಯಲ್ಲಿರುವ ಯುವತಿಯರು ಸಹ ಎಚ್ಚರಗೊಳ್ಳುತ್ತಾರೆ. ಆಗ ಒಬ್ಬ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾರೆ. ಆಗ ಸೈನಿಕರು ಅವನನ್ನು ಹಿಂಬಲಿಸಿ ಹಿಡಿಯಲು ಹೋಗುತ್ತಾರೆ. ಅವನು ಕರಿ ಬಟ್ಟೆಯಿಂದ ಸಂಪೂರ್ಣ ಮುಖವನ್ನು ಮುಚ್ಚಿರುತ್ತಾನೆ. ಆದ್ದರಿಂದ ಸೈನಿಕರಿಗೆ ಅವನು ಯಾರು ಎಂದು ತಿಳಿಯುವುದು ಅಸಾಧ್ಯವಾಗುತ್ತದೆ. ಸೈನಿಕರು ಆ ಕಳ್ಳನನ್ನು ಹಿಡಿದು ಮುಖಕ್ಕೆ ಮುಚ್ಚಿರುವ ಕರಿ ಬಟ್ಟೆಯನ್ನು ತೆರೆಯುತ್ತಾರೆ. ಆಗ ಆ ವ್ಯಕ್ತಿಯನ್ನು ನೋಡಿ ಬಡ ಮಹಿಳೆ ಮತ್ತು ಅವಳ ಮಕ್ಕಳು ಆಶ್ಚರ್ಯವಾದರು. ಬೆಳಗ್ಗೆ ಆಗುತ್ತಿಂತೆ ಸೈನಿಕರು ಆ ಬಡ ಮಹಿಳೆ ಹಾಗೂ ಅವರ 5 ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಅರಮನೆಗೆ ಬಂದರು. ಮಹಾರಾಜನು ಅರಮನೆಯ ದರ್ಬಾರ್ ಹಾಲ್ಗೆ ಬಂದನು ಹಾಗೂ ಸಭೆಯನ್ನು ಪ್ರಾರಂಭಿಸಿದನು. ಸೈನಿಕರು ಆ ಕಳ್ಳನನ್ನು ಕೈ ಮತ್ತು ಕಾಲುಗಳಿಗೆ ಹಗ್ಗವನ್ನು ಕಟ್ಟಿಕೊಂಡು ಕರೆದಂದಿದ್ದರು. ಇದನ್ನು ನೋಡಿದ ಮಹಾರಾಜ ದರ್ಬಾರ್ ಹಾಲ್ನಿಂದ, ಎಲ್ಲರೂ ಹೊರನಡೆಯಿರಿ, ಇಲ್ಲಿ ಆ ಬಡ ಮಹಿಳೆ ಹಾಗೂ ಅವಳ ಮಕ್ಕಳು ಮಂತ್ರಿ ಮಾತ್ರ ಇರಬೇಕು, ಉಳಿದ ಎಲ್ಲಾ ಜನರನ್ನು ಹೊರನಡೆಯುವಂತೆ ಆದೇಶಿಸಿದೆ. ಮಹಾರಾಜ ಹೇಳುತ್ತಾನೆ, ನಮ್ಮ ರಾಜ್ಯದಲ್ಲಿ ಈ ರೀತಿ ಮೋಸ ಮಾಡುತ್ತಿರುವ ಇವನಿಗೆ ಏನು ಶಿಕ್ಷೆ ನೀಡಬೇಕು, ಮೊದಲು ಇವನು ಮುಖಕ್ಕೆ ಕಟ್ಟಿರುವ ಬಟ್ಟೆಯನ್ನು ತೆರೆಯಿರಿ ಎಂದು ಸೈನಿಕರಿಗೆ ಹೇಳುತ್ತಾನೆ. ಆಗ ಸೈನಿಕರು ಆ ಕಳ್ಳ ಮುಖಕ್ಕೆ ಕಟ್ಟಿರುವ ಬಟ್ಟೆಯನ್ನು ತೆರೆದ ಕೂಡಲೇ ಬಡ ಮಹಿಳೆ ಆ ವ್ಯಕ್ತಿಯ ಮೇಲೆ ಉಗುಳಿದಳು. ಇವರು ನಿನಗೆ ಮಕ್ಕಳಿ ಇದ್ದ ಹಾಗೆ ನೀನು ಈ ರೀತಿ ಮಾಡಲು ನಾಚಿಕೆಯಾಗಲ್ಲವೇ? ಇದು ನ್ಯಾಯವೇ? ನೀನು ನನ್ನ ಗಂಡನ ಸ್ನೇಹಿತ, ಇವರು ನಿನಗೆ ಮಕ್ಕಳಿದ್ದ ಹಾಗೆ ಈ ರೀತಿ ಮಾಡಿದ್ದೀಯಾ ಅಲ್ಲವೇ ಎಂದು ಬಡ ಮಹಿಳೆ ಆ ವ್ಯಕ್ತಿಯ ಮುಖಕ್ಕೆ ಚಪ್ಪಲಿಯಿಂದ ಹೊಡೆದಳು. ನಂತರ ಆ ಬಡ ಮಹಿಳೆ ಹೇಳಿದಳು, ಮಹಾರಾಜರೇ, ಇವನು ನನ್ನ ಗಂಡನ ಸ್ನೇಹಿತ, ತುಂಬಾ ಅನ್ಯೂನ್ಯವಾಗಿದ್ದ, ಆದರೆ ಇವನು ಈ ರೀತಿ ಏಕೆ ಮಾಡಿದ ಅಂತನೇ ತಿಳಿಯುತ್ತಿಲ್ಲ ಎಂದ ತಕ್ಷಣ ಮಹಾರಾಜ ತನ್ನ ಖಡ್ಗವನ್ನು ಹಿಡಿದು ಆ ವ್ಯಕ್ತಿಯ ಕುತ್ತಿಗೆ ಹತ್ತಿರ ಇಟ್ಟು ಕೇಳಿದ, ನಿಜ ಹೇಳು, ಇಲ್ಲವೆಂದರೆ ಈಗಲೇ ನಿನ್ನ ಶಿರಚ್ಛೇದನ ಮಾಡುವೆ ಎಂದಾಗ ಆ ವ್ಯಕ್ತಿ ಹೇಳುತ್ತಾನೆ, ಮಹಾರಾಜ, ನಾನು ಮತ್ತು ನನ್ನ ಅಣ್ಣ ಮಾತ್ರ ಇರೋದು. ನನ್ನ ಅಣ್ಣನಿಗೆ ಮದುವೆಯಾಗಿತ್ತು, ಆದರೆ ನನಗೆ ವಿವಾಹ ಆಗಿದ್ದಿರಲಿಲ್ಲ. ನನ್ನ ಮೇಲೆ ನನ್ನ ಅಣ್ಣ ಬಹಳ ಪ್ರೀತಿ ವಿಶ್ವಾಸ ತೋರುತ್ತಿದ್ದ, ನನ್ನ ಮೇಲೆ ಜೀವವೇ ಬಿಡುತ್ತಿದ್ದ, ಏಕೆಂದರೆ ನಾನು ಅತಿ ಕಿರಿಯ ಹಾಗೂ ಪ್ರೀತಿಯ ತಮ್ಮನಾಗಿದ್ದೆ. ಆದರೆ ನನ್ನ ಅಣ್ಣ ಮದುವೆಯಾದ ನಂತರ ಅವನು ಅವನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಹೆಚ್ಚಾಗಿ ಕಾಲ ಕಳೆಯಲು ಪ್ರಾರಂಭ ಮಾಡಿದ. ನನ್ನ ಮೇಲಿದ್ದ ಪ್ರೀತಿ ಕಾಲಕ್ರಮೇಣ ಕಡಿಮೆಯಾಗುತ್ತಾ ಬಂದಿತು. ಅವನು ಹೆಚ್ಚಾಗಿ ಮನೆಯಲ್ಲಿಯೇ ಕಾಲ ಕಳೆಯಲು ಪ್ರಾರಂಭ ಮಾಡಿದ. ನನ್ನ ಮೇಲಿದ್ದ ಎಲ್ಲಾ ಗಮನವನ್ನು ಬಿಟ್ಟ ಬರೀ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಇರುತ್ತಿದ್ದ. ಇದರಿಂದ ನನಗೆ ಅನಿಸುತ್ತಿತ್ತು, ಅಣ್ಣ ಹೀಗೆ ಏಕೆ ಮಾಡುತ್ತಿದ್ದಾನೆ, ನನ್ನನ್ನು ಗಮನಿಸುತ್ತಲೇ ಇಲ್ಲವಲ್ಲ ಎಂದು. ಆದರೆ ಅವನು ಕಾಯಿಲೆಯಿಂದ ಮರಣ ಹೊಂದಿದ. ಆದರೆ ಕಾಲಕ್ರಮೇಣ ಹೀಗೆ ಇರುವಾಗ ನಾನು ನನ್ನ ಸ್ನೇಹಿತ ಅಣ್ಣ ಮನೆಗೆ ಹೋದೆ. ಅಲ್ಲಿ ಅತ್ತಿಗೆ ಮತ್ತು ದೊಡ್ಡ ಮಗಳು ಇದ್ದರು. ಆ ಯುವತಿ ಬಹಳ ಸುಂದರವಾಗಿದ್ದಳು. ನನಗೆ ಅನಿಸಿತು, ನಾನು ಅವಳನ್ನು ಮದುವೆಯಾಗಬಹುದು ಎಂದು. ಆಗ ನಾನು ಅತ್ತಿಗೆ ಹತ್ತಿರ ಆ ಯುವತಿಯನ್ನು ಮದುವೆ ಮಾಡಿಕೊಡಲು ಕೇಳಿದೆ. ಆದರೆ ಆಕಿ ನನ್ನ ವಿವಾಹಕ್ಕೆ ಒಪ್ಪಲಿಲ್ಲ. ನನ್ನ ಮಗಳು ಇನ್ನೂ ಯುವತಿ ಹಾಗೂ ಬಹಳ ಸುಂದರಿಯಾಗಿದ್ದಾಳೆ, ನಿನ್ನಂಥವನಿಗೆ ನಾನು ವಿವಾಹ ಮಾಡಿ ಕೊಡುವುದಿಲ್ಲ ಎಂದು ಹೇಳಿದ್ದಳು.
ಆಗ ನನ್ನ ಮನಸ್ಸಿಗೆ ಬಹಳ ನೋವಾಯಿತು. ನಂತರ ಸುಮ್ಮನಾದೆ. ಆದರೆ ನನ್ನ ಮನಸ್ಸು ಹಿಡಿತದಲ್ಲಿ ಇರಲಿಲ್ಲ. ಆ ಹೆಂಗಸು ಮನೆ ಕೆಲಸಕ್ಕೆ ಹೊರಗಡೆ ಹೋಗುತ್ತಾಳೆ. ಮನೆಯಲ್ಲಿ ಆ ಹುಡುಗಿಯರು ಮಾತ್ರ ಇರುತ್ತಾಳೆ. ಹೇಗಾದರೂ ಮಾಡಿ ಆ ಹುಡುಗಿಯನ್ನು ಒಲಿಸಿಕೊಳ್ಳಬೇಕು ಅಂತ ನಿರ್ಧರಿಸಿ ಮಾಂತ್ರಿಕನ ಹತ್ತಿರ ಹೋಗಿ ನನ್ನ ಎಲ್ಲಾ ವಿಚಾರ ಹೇಳಿದ. ಅದಕ್ಕೆ ಮಾಂತ್ರಿಕ, ತಗೋ ಈ ಪುಡಿಯನ್ನು, ಇದನ್ನು ಸಿಂಪಡಿಸಿದರೆ ಎಲ್ಲರೂ ನಿದ್ರಿಸುತ್ತಾರೆ ಎಂದು ಹೇಳಿದ್ದ. ನಾನು ಆ ಪುಡಿಯನ್ನು ಪಡೆದು ಮನೆಗೆ ಬಂದು ಯೋಚಿಸಿದೆ, ಈ ಪುಡಿಯನ್ನು ಸಿಂಪಡಿಸಿದ ಮೇಲೆ ಎಲ್ಲರೂ ನಿದ್ರಿಸುತ್ತಾರೆ, ಆಗ ನಾನು ಏನಾದರೂ ಮಾಡಬಹುದು ಎಂದು. ಹಾಗೆಯೇ ನಾನು ಆ ಹೆಂಗಸಿನ ಮನೆಗೆ ಹೋಗುತ್ತಿದ್ದೆ. ಹೋಗಿ ಪುಡಿಯನ್ನು ಸಿಂಪಡಿಸುತ್ತಿದ್ದೆ. ನಂತರ ಹೆಂಗಸು ಮತ್ತು ಅವಳ ಮಕ್ಕಳು ಕನಿಷ್ಠ 4 ಗಂಟೆಯ ತನಕ ನಿದ್ರೆಗೆ ಜಾರುತ್ತಿದ್ದರು. ಆಗ ನನಗೆ ಏನು ಬೇಕು ಅದನ್ನು ಮಾಡುತ್ತಿದ್ದೆ. ನಂತರ ಬಟ್ಟೆಯನ್ನು ತೊಟ್ಟುಕೊಂಡು ಮನೆಗೆ ವಾಪಸ್ಸು ಬರುತ್ತಿದ್ದೆ. ಆದರೆ ಅವರಿಗೆ ಏನೂ ತಿಳಿಯುತ್ತಿದ್ದಿಲ್ಲ ಏನು ಆಗಿದೆ ಎಂದು. ಬೆಳಗ್ಗೆ ಎದ್ದು ಸಾಮಾನ್ಯರಂತೆ ಇರುತ್ತಿದ್ದರು. ಆದರೆ ಇಂದು ರಾತ್ರಿ ಮನೆಗೆ ಹೋಗಿದ್ದೆ. ಅಲ್ಲಿ ಮೇಕೆಯನ್ನು ನೋಡಿದೆ. ಅದು ಮೂರ್ಛೆ ತಪ್ಪಿರಲಿಲ್ಲ. ಇದರಿಂದ ನಾನು ತಿಳಿದುಕೊಂಡೆ, ಈ ಹೆಂಗಸು ಬೆಳಗ್ಗಿನ ಸಮಯದಲ್ಲಿ ಹಾಲಿಗೋಸ್ಕರ ಈ ಮೇಕೆಯನ್ನು ಸಾಕುತ್ತಿದ್ದಳೆ ಎಂದು ತಿಳಿದುಕೊಂಡೆ. ಈ ಮೇಕೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡಲಿಲ್ಲ ಎಂದು ಹೇಳುತ್ತಿದ್ದಂತೆ ಮಹಾರಾಜ ಮಂತ್ರಿಗಳಿಗೆ ಹೇಳುತ್ತಾನೆ, ಮೊದಲು ಇವನ ಶಿರಛೇದನವಾಗಲಿ ಎನ್ನುತ್ತಿದ್ದಂತೆ ಕೋಪದಲ್ಲಿ ಇದ್ದ ಮಂತ್ರಿ ಕೂಡಲೇ ಅವನ ಖಡ್ಗದಿಂದ ಆ ವ್ಯಕ್ತಿಯ ಶಿರವನ್ನು ಛೇದನ ಮಾಡಿಬಿಟ್ಟನು. ಈ ಶಿಕ್ಷೆಯನ್ನು ನೋಡಿದ ಎಲ್ಲರೂ ಒಂದು ಕ್ಷಣದಂಗಾಗಿ ನಿಂತರು. ಹಾಗೂ ಮಹಾರಾಜ ಹೇಳುತ್ತಾನೆ, ಯಾರು ನಂಬಿಕೆಗೆ ದ್ರೋಹ ಮಾಡುತ್ತಾರೋ ಅಂಥವರಿಗೆ ಇದೇ ರೀತಿ ಶಿರಛೇದನ ನಿಶ್ಚಿತ ಎಂದು ಹೇಳುತ್ತಾ, ಏ ಅಮ್ಮ, ನೀನು ಅಳಬೇಡ. ಈ 5 ಯುವತಿಯರಲ್ಲಿ 2 ಯುವತಿಯರನ್ನು ಒಳ್ಳೆಯವರ ನೋಡಿ ವಿವಾಹ ಮಾಡು. ಈ 3 ಯುವತಿಯರು ಸಹ ಬದುಕುವುದಕ್ಕೆ ಅರ್ಹರು. ಇವರ ಸಂತೋಷ ಸಹ ನಮ್ಮ ರಾಜ್ಯಕ್ಕೆ ಶೋಭೆ. ಆದ್ದರಿಂದ ಈ ಯುವತಿಯರಿಗೆ ನನ್ನ ಸಾಮ್ರಾಜ್ಯದಲ್ಲಿ ಒಂದು ಕೆಲಸ ನೀಡುತ್ತೇನೆ ಎಂದು ಹೇಳಿ ಅಲ್ಲಿ ಇರುವ ನಿಯತ್ತಿನ ಸೈನಿಕರನ್ನು ಕರೆದು 3 ಯುವತಿಯರನ್ನು ವಿವಾಹ ಮಾಡಿಸುತ್ತಾನೆ ಹಾಗೂ ಅವರಿಗೆ ಬೇಕಾದಂತಹ ವರಗಳನ್ನು ನೀಡುತ್ತಾನೆ. ಆ ಬಡ ಮಹಿಳೆ ಮಹಾರಾಜರಿಗೆ ಧನ್ಯವಾದಗಳನ್ನು ಅರ್ಪಿಸಿದಳು. ಸ್ನೇಹಿತರೆ, ಈ ವಿಡಿಯೋವನ್ನು ಶೇರ್ ಮಾಡಿ, ಇತರರಿಗೂ ಈ ಕಥೆ ತಲುಪಲಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.